ತಿಪಟೂರಿನಲ್ಲಿ 4ನೇ ಬೃಹತ್ ಉದ್ಯೋಗ ಮೇಳ. ಯಾವುದೇ ಪದವೀಧರರು, ಸ್ನಾತಕೋತ್ತರ ಪದವೀಧರರು ಭಾಗವಹಿಸಬಹುದು. 60ಕ್ಕೂ ಹೆಚ್ಚು ಪ್ರತಿಷ್ಠಿತ ಖಾಸಗಿ ಕಂಪನಿಗಳು ಭಾಗಿ. ದಿನಾಂಕ ಶನಿವಾರ 31 ಜನವರಿ 2026 ಬೆಳಗ್ಗೆ 9ಕ್ಕೆ. ಸ್ಥಳ ಎಸ್ವಿಪಿ ಗ್ರೂಪ್ಸ್ ಆಫ್ ಇನ್ಸ್ಟಿಟ್ಯೂಷನ್ಸ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಬಿಎಚ್ ರಸ್ತೆ, ತಿಪಟೂರು. ಕಾಲ್ 7483390832. ಉಚಿತ ಪ್ರವೇಶ. ಕಾಂಗ್ರೆಸ್ನಲ್ಲೀಗ ಸಚಿವ ಜಾರ್ಜ್ ರಾಜೀನಾಮೆಯ ಸಂಚಲನ ಜೋರಾಗಿದೆ. ಸಚಿವ ಕೆಜೆ ಜಾರ್ಜ್ ರಾಜೀನಾಮೆ ಕೊಡೋಕ್ ಮುಂದಾಗಿದ್ರ? ನಿಜಾನ ಈ ಸುದ್ದಿ? ಐಎಎಸ್ ಪಂಕಜ್ ಪಾಂಡೆಗೆ ನೋಟಿಸ್ ಕೊಟ್ಟಿದ್ದಕ್ಕೆ ಜಾರ್ಜ್ ಸಿಟ್ಟಾಗಿದ್ರ? ಪರಿಣಾಮ ರಾಜೀನಾಮೆ ಕೊಡೋಕ್ ಮುಂದಾಗಿದ್ರ? ಸೆಷನ್ ಅಲ್ಲೂ ಇದೇ ಚರ್ಚೆ. ಇಂಧನ ಇಲಾಖೆಯ ಎಂಡಿ ಆಗಿರುವ ಪಂಕಜ್ ಕುಮಾರ್ ಪಾಂಡೆ ಸಿಎಂ ಸಭೆಗೆ ಸತತವಾಗಿ ಅವರು ಆಬ್ಸೆಂಟ್ ಆಗ್ತಾ ಇದ್ರು. ಪಾಂಡೆ ವಿರುದ್ಧ ಕ್ರಮಕ್ಕೆ ಅಂತ ಸಿಎಸ್ ಸೂಚನೆ ಕೊಟ್ಟಿದ್ರು. ಸರಿಯಾಗಿ ಕೆಲಸ ನಿರ್ವಹಿಸ್ತಾ ಇಲ್ಲ, ಬರ್ತಾ ಇಲ್ಲ ಅಂತ. ಪಂಕಜ್ ಕುಮಾರ್ ಪಾಂಡೆಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಕ್ಕೆ ಬಳಿಕ ಶಿಸ್ತು ಕ್ರಮ ಜರುಗಿಸೋಕು ಕೂಡ ಮುಂದಾಗಿದ್ರಂತೆ. ತಮ್ಮ ಇಲಾಖೆ ಅಧಿಕಾರಿಗೆ ನೋಟಿಸ್ ಕೊಟ್ಬಿಟ್ರಲ್ಲ, ತಮ್ಮ ಆಪ್ತನಿಗೆ ನೋಟಿಸ್ ಕೊಟ್ಬಿಟ್ರಲ್ಲ ಅಂತ ಜಾರ್ಜ್ ಅಸಮಾಧಾನ ವ್ಯಕ್ತಪಡಿಸಿದ್ರಂತೆ. ಅದು ಕೇವಲ ಅಸಮಾಧಾನಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ, ಬದಲಾಗಿ ಈ ವಿಚಾರಕ್ಕೆ ಅಂತಲೇ ಕೆಜೆ ಜಾರ್ಜ್ ರಾಜೀನಾಮೆ ಕೊಡೋಕ್ ಮುಂದಾಗಿದ್ರಂತೆ. ಈ ಅಂತೆ ಕಂತೆಗಳು ವಿಪರೀತ ಸೌಂಡ್ ಮಾಡ್ತಾ ಇದ್ರು. ಬೆಂಕಿ ಹೊಗೆ ಇಲ್ಲದೆ ಬೆಂಕಿ ಆಡಲ್ಲ ಅಲ್ವಾ, ಅಥವಾ ಸಾರಿ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅನ್ನೋ ರೀತಿಯಲ್ಲಿ ಸೆಷನ್ ಅಲ್ಲೂ ಕೂಡ ಇದೇ ಚರ್ಚೆ ಆಗ್ತಾ ಇತ್ತು. ಅದಕ್ಕೆ ಜಾರ್ಜ್ ಅವರ ಸ್ಪಷ್ಟನೆ ಏನು? ಜಾರ್ಜ್ ತಮ್ಮ ಆಪ್ತನಿಗೆ ಶೋಕಾಸ್ ನೋಟಿಸ್ ಕೊಟ್ರು, ಶಿಸ್ತು ಕ್ರಮಕ್ಕೆ ಮುಂದಾದ್ರು, ನೋಟಿಸ್ ಕೊಟ್ರು, ತಮ್ಮ ಆಪ್ತನಿಗೆ ಹೆಂಗ್ ಮಾಡಿದ್ರು ಅನ್ನೋ ಕಾರಣಕ್ಕೆ ರಾಜೀನಾಮೆ ಕೊಡೋ ಹಂತಕ್ಕೆ ಹೋಗಿದ್ರ? ಅಂತಹ ಬೆಳವಣಿಗೆ ಆಗಿತ್ತ? ಜಾರ್ಜ್ ಅವರ ಸಮರ್ಥನೆ ಏನು ಹಾಗಾದ್ರೆ? ಹಂಗ್ ನೋಡೋದಾದ್ರೆ ಸಿದ್ದರಾಮಯ್ಯ ಆಪ್ತಾರೆ ಜಾರ್ಜ್ ಕೂಡ. ಓಕೆ, ಡಾಕ್ಟರ್ ಶಾಲಿನಿ ರಜನೀಶ್ ಅವರು ಸಿಎಸ್ ಇವರೇ ಇದೀಗ ಈ ಪಂಕಜ್ ಕುಮಾರ್ ಪಾಂಡೆ ಐಎಎಸ್ ಆಫೀಸರ್ ಏನಿದ್ದಾರೆ ಇವರ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ರು, ಶಿಸ್ತು ಕ್ರಮವನ್ನ ಜರುಗಿಸಿದ್ರು. ಕಾರಣ ಕೇಳ್ತಾ ಹೋದ್ರೆ ಈ ಪಂಕಜ್ ಪಾಂಡೆ ಕೆಜೆ ಜಾರ್ಜ್ ಅವರ ಬಹಳ ಆಪ್ತ. ಬಟ್ ಈಗ ಇಂಧನ ಇಲಾಖೆಯ ಎಂಡಿ ಕೂಡ ಆಗಿದ್ದಾರೆ. ಸಿಎಂ ಅವ್ರು ಸಭೆ ಮಾಡಬೇಕಾದ್ರೆ ಯಾವುದಕ್ಕೂ ಕೂಡ ಅಟೆಂಡ್ ಆಗ್ತಾ ಇರಲಿಲ್ಲ, ಸೂಕ್ತವಾಗಿ ರೆಸ್ಪಾಂಡ್ ಮಾಡ್ತಾ ಇರಲಿಲ್ಲ. ಇಂಥವ್ರು ಇದ್ರಷ್ಟು ಬಿಟ್ರಷ್ಟು ಒಂದು ನೋಟಿಸ್ ಕೊಡಿ, ಆಬ್ಸೆಂಟ್ ಆಗಿದಾರಲ್ವಾ, ಹಿಂಗ ಆಬ್ಸೆಂಟ್ ಆಗ್ತಾ ಇದಾರಲ್ವಾ ಪದೇ ಪದೇ, ನೋಟಿಸ್ ಕೊಡಿ, ಶಿಸ್ತು ಕ್ರಮ ಜರುಗಿಸಿ ಅಂತ ಸಿದ್ದರಾಮಯ್ಯ ಕೂಡ ಗರಂಗೊಂಡಿದ್ರಂತೆ. ಅದರಂತೆ ಶಾಲಿನಿ ರಂಜನೀಶ್ ಅವರು ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಇದಕ್ಕೆ ಮುನಿಸ್ಕೊಂಡ್ರು ಜಾರ್ಜ್ ಅವರು ಅನ್ನುವ ಆರೋಪ. ಇದೆಷ್ಟರ ಮಟ್ಟಿಗೆ ಈ ಆರೋಪ ಸತ್ಯವೋ ಸತ್ಯಕ್ಕೆ ಹತ್ತಿರವಾದದೋ ಗೊತ್ತಿಲ್ಲ. ಜಾರ್ಜ್ ರಾಜೀನಾಮೆ ವಿಚಾರವನ್ನ ಶಾಸಕ ಎಸ್ ಪೊನ್ನಣ್ಣ ಅಲ್ಲಗಳೆದಿದ್ದಾರೆ. ಈಗ ಪಂಕಜ್ ಪಾಂಡೆ ಕೆಲವು ಸಭೆಗೆ ಬಂದಿರಲಿಲ್ಲ, ಅದು ನಿಜ. ಅದಕ್ಕೆ ಕಾರಣವನ್ನ ಕೇಳಿದ್ರು. ಡೆಫಿನೆಟ್ಲಿ ಹಂಗೆ ಕೇಳ್ತಾರೆ. ಈಗಾಗಲೇ ಸಿಎಂ ಮತ್ತು ಸಿಎಸ್ಗೆ ಪಂಕಜ್ ಪಾಂಡೆ ನಾನು ಯಾಕೆ ಬಂದಿರಲಿಲ್ಲ ಅನ್ನೋದಕ್ಕೆ ಉತ್ತರ ಕೂಡ ಕೊಟ್ಟಿದ್ದಾರೆ. ವೈಯಕ್ತಿಕ ಕಾರಣಗಳಿಂದ ಸಭೆಗೆ ಅಟೆಂಡ್ ಆಗಕ್ಕೆ ಆಗಿರ್ಲಿಲ್ಲ ಅವ್ರಿಗೆ. ಅದು ಅಲ್ಲಿಗೆ ಮುಗ್ದೋಗಿರೋ ಕತೆ. ಇವತ್ತು ಬರ್ತಾ ಇರೋ ಸುದ್ದಿ ಇದೆಯಲ್ಲ, ಇದು ಅಪ್ಪಟ ಸುಳ್ಳು. ಸಚಿವ ಜಾರ್ಜ್ ಕೂಡ ಈ ಸಂಬಂಧ ಸ್ಪಷ್ಟನೆ ಕೊಟ್ಟಿದ್ದಾರೆ. ರಾಜೀನಾಮೆ ಪ್ರಶ್ನೆಯೇ ಇಲ್ಲ ಅಂದಮೇಲೆ ಸಂಧಾನದ ಪ್ರಶ್ನೆ ಎಲ್ಲಿಂದ ಬರುತ್ತೆ? ಇದು ಸಿಎಂ ಜೊತೆ ಜಾರ್ಜ್ ಸಂಬಂಧ ಕೆಡಿಸುವಂತಹ ಕೆಲಸ ಆಗಿರಬೇಕು, ಯಾರೋ ವಿಷ ಬೀಜ ಬಿತ್ತುತ್ತಾ ಇರಬೇಕು. ಹೆಂಗಂತ ವಿಪಕ್ಷದವರು ಹಾಗೂ ಮಾಡಿರಬಹುದು ಅಂತ ಪೊನ್ನಣ್ಣ ಆರೋಪವನ್ನ ಮಾಡ್ತಾ ಇದ್ದಾರೆ. ಆಗಿದ್ದೇನು? ಜಾರ್ಜ್ ಅವರು ಅಸಮಾಧಾನಗೊಂಡಿದ್ದು ಯಾವ ವಿಚಾರಕ್ಕೆ? ಪಂಕಜ್ ಪಾಂಡೆ ಜಾರ್ಜ್ ಅವರ ಆಪ್ತ ಐಎಎಸ್ ಆಫೀಸರ್, ಅವ್ರಿಗೇನಾದ್ರೂ ನೋಟಿಸ್ ಕೊಟ್ರು ಅನ್ನೋ ಒಂದು ಚಿಕ್ಕ ಕಾರಣಕ್ಕೆ ಅವ್ರು ಕೋಪಗೊಳ್ತಾರ? ಅಥವಾ ಈ ಸುದ್ದಿಯನ್ನ ಹಬ್ಬಿಸಿದ್ದ, ಹುಟ್ಟಿಸಿರೋ ಸುದ್ದಿಯ ಇದು? ನಿಜವಾಗಿಯೂ ಆಗಿದ್ದಲ್ವಾ? ಸಂಧಾನ ಎಲ್ಲ ಆಯ್ತಾ ಹಾಗಾದ್ರೆ? ಈ ಪ್ರಶ್ನೆಗಳು ಕಾಡ್ತಾ ಇದೆ. ಪ್ರಕಾರ ಎರಡೂನವಾಗಿ ಅವರು ಈಗ ನಿನ್ನೆ ಸಿಎಲ್ಪಿ ಮೀಟಿಂಗ್ ನಲ್ಲಿದ್ರು, ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿದ್ರು, ವಿಧಾನಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವತ್ತು ಕೂಡ ಪ್ರಶ್ನೆ ಉತ್ತರದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಸಮಾಧಾನ ಇದ್ರೆ ಆ ಥರ ಎಲ್ಲ ಮಾಡ್ತಾರ? ಅದು ಸರಿಯಾದ ಸುದ್ದಿ ಅಲ್ಲ. ಅಲ್ಲ, ಈ ಸುದ್ದಿನೇ ಸುಳ್ಳು ಅಂದಾಗ ಸಂಧಾನ ಕೂಡ ಸುಳ್ಳು. ಅದಾಗಿಲ್ಲ ಅಂದಮೇಲೆ ಸಂಧಾನ ಮಾಡುವಂತ ಪ್ರಶ್ನೆ ಇಲ್ಲ. ಅದರಿಂದ ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ, ಅವರು ಅಸಮಾಧಾನಗೊಂಡಿದ್ದಾರೆ ಜಾರ್ಜ್ ಅವರು.
ಅದಕ್ಕೆ ಅವರು ಸ್ವಲ್ಪ ಯಾವುದೋ ರೀತಿಯಾದಂತ ತೀರ್ಮಾನಗಳನ್ನು ತಗೊಂಡಿದ್ದಾರೆ. ಅದಕ್ಕೆ ನಾನು ಸಂಧಾನ ಮಾಡಿದ್ದೀನಿ ಅಂತ ಹೇಳೋದೆಲ್ಲ ಕೂಡ ಸತ್ಯದ ಸುದ್ದಿ ಅಲ್ಲ, ಸತ್ಯದಿಂದ ದೂರವಾದಂತ ವಿಚಾರ. ಮಾನ್ಯ ಸಚಿವರೇ ಇವತ್ತು ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಅದರಿಂದ ಅದಕ್ಕೆ ಮುಗಿಬೇಕು ಅಂತ ತಮ್ಮಲ್ಲಿ ವಿನಂತಿಸುತ್ತೇನೆ. ಅಲ್ಲ, ಒಂದೆರಡು ನಾನು ನೋಡಿಲ್ಲ. ನನ್ನ ತಿಳುವಳಿಕೆ ಪ್ರಕಾರ 2 ಸಭೆಗೆ 2 ಸಭೆಗೆ ಬಂದಿಲ್ಲ. ಪೂರ್ಣವಾಗಿ ಅವರು ಈಗ ನಿನ್ನೆ CLP ಮೀಟಿಂಗ್ ನಲ್ಲಿದ್ರು, ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿದ್ರು, ವಿಧಾನಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವತ್ತು ಕೂಡ ಪ್ರಶ್ನೆ ಉತ್ತರದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಸಮಾಧಾನ ಇದ್ರೆ ಆತರ ಎಲ್ಲ ಶಾಸಕರುಗಳು, ಮಿನಿಸ್ಟ್ರುಗಳು, ಲೋಕಲ್ ಪೊಲೀಸ್ ಸ್ಟೇಷನ್ ಇಂದ ಹಿಡಿದು ಮಿನಿಸ್ಟ್ರುಗಳಾದ್ರೆ ಅವರವರ ಇಲಾಖೆಗೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ತಮ್ಮವರೇ ಆಗ್ಬೇಕು, ತಮ್ಮ ಆಪ್ತರೇ ಆಗಿರ್ಬೇಕು ಅಂತ ಹಾಕಿಸ್ಕೊಂಡಿರ್ತಾರೆ. ಅದೇನು ಈಗ ನೆನ್ನೆ ಮೊನ್ನೆ ಬಂದಿರುವ ಸಂಪ್ರದಾಯ ಅಲ್ಲ. ತನ್ನ ಇಲಾಖೆಯ MD ವಿರುದ್ಧ ಈ ರೀತಿಯಾಗಿ ನೋಟಿಸ್ ಕೊಟ್ಬಿಟ್ರಾ ಅನ್ನುವ ಅಸಮಾಧಾನಕ್ಕೆ ಜಾರ್ಜ್ ಅವರು ನಿಜವಾಗಿಯೂ ಈ ಹಂತಕ್ಕೆ ತಲುಪಿದ್ರ ಅನ್ನೋದು ಪ್ರಶ್ನೆ. ಮತ್ತಷ್ಟು ಇದ್ರ ಬಗ್ಗೆ ಮಾಹಿತಿಯನ್ನ ಮತ್ತು ಕ್ಲಾರಿಫಿಕೇಶನ್ ಅನ್ನು ನನ್ನ ಕಲೀಗ ವೀರೇಶ್ ದಾನಿ ನೀಡ್ತಾರೆ. ವೀರೇಶ್, ಈಗ ಈ ಆರೋಪ ಸತ್ಯಕ್ಕೆ ಎಷ್ಟು ಹತ್ತಿರವಾಗಿದ್ದು? ಜಾರ್ಜ್ ಅವರು ಇಂಥ ಸಣ್ಣ ವಿಚಾರಕ್ಕೆ ಕೋಪಗೊಂಡು ರಾಜೀನಾಮೆ ಕೊಡಕ್ ಹೋಗಿದ್ದು, ಇದ್ರ ಬಗ್ಗೆ ಸ್ಪಷ್ಟನೆ ಏನ್ ಕೊಡ್ತಾ ಇದ್ದಾರೆ? ವಿದ್ಯಾ ಇಂಧನ ಸಚಿವ ಹಾಗೂ CM ಸಿದ್ದರಾಮಯ್ಯನವರಿಗೆ ಪರಮಾಪ್ತರಾಗಿರ್ತಕ್ಕಂಥ KJ ಜಾರ್ಜ್ ಅವರು ಅಂತ್ಯಕಂತೆ ಅವರ ರಾಜೀನಾಮೆ ವಿಚಾರ ಅಂತ್ಯಕಂತೆ ಅನ್ನೋದಕ್ಕಿಂತಲೂ ಅವರು ಅಸಮಾಧಾನಗೊಂಡಿರುವುದು ಬಹಳಷ್ಟು ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂತದ್ದು. ಅದರಲ್ಲೂ ವಿಶೇಷವಾಗಿ KPTCL ನ MD ಆಗಿರ್ತಕ್ಕಂಥ ಪಂಕಜ್ ಕುಮಾರ್ ಪಾಂಡೆ ಅವರಿಗೆ CM ಸಿದ್ದರಾಮಯ್ಯನವರು ಮತ್ತು ನೇರವಾಗಿ ನೋಟಿಸ್ ಕೊಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ CM ಸಿದ್ದರಾಮಯ್ಯನವರ ಸಭೆಗೆ ಗೈರಾದ ಹಿನ್ನೆಲೆಯಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಡಾಕ್ಟರ್ ಶಾಲಿನಿ ರಜನೀಶ್ ಅವರು ಪಂಕಜ್ ಕುಮಾರ್ ಪಾಂಡೆ ಅವರಿಗೆ ನೋಟಿಸ್ ಅನ್ನು ಸಹ ಜಾರಿ ಮಾಡಿದ್ರು ಮತ್ತು 20ನೇ ತಾರೀಕಿಗೆ ಆ ಕುರಿತಂತೆ ಖುದ್ದಾಗಿ ನೀವು ಉತ್ತರವನ್ನು ಕೊಡಲೇಬೇಕು ಅನ್ನೋ ಒಂದು ಸೂಚನೆಯನ್ನು ಕೊಡೋದ್ರ ಜೊತೆಗೆ ಪಂಕಜ್ ಕುಮಾರ್ ಪಾಂಡೆ ಅವರ ವರ್ತನೆ ವಿರುದ್ಧವಾಗಿ ಅವರನ್ನ ಸಸ್ಪೆಂಡ್ ಮಾಡಲಿಕ್ಕೆ ಸರ್ಕಾರ ಮುಂದಾಗಿತ್ತು ಅನ್ನೋ ಒಂದು ನಿಟ್ಟಿನಲ್ಲೇ KJ ಜಾರ್ಜ್ ಅವರು ಸಾಕಷ್ಟು ಅಸಮಾಧಾನಗೊಂಡಿದ್ರು. ಕೇವಲ ಸಭೆಗೆ ಗೈರಾಗಿದ್ದಾರೆ ಅನ್ನೋ ಒಂದು ವಿಚಾರವನ್ನೇ ಇಟ್ಕೊಂಡು ಹಿರಿಯ IAS ಅಧಿಕಾರಿಯನ್ನ ಅಮಾನತ್ ಮಾಡೋದು, ಸಸ್ಪೆಂಡ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ವಿಚಾರದ ಜೊತೆಗೆ ಇಂಧನ ಇಲಾಖೆಯ ವಿಚಾರದಲ್ಲಿ ನನ್ನನ್ನ ಕೇಳಲಾರ್ದೇ ಯಾವ ರೀತಿಯಾಗಿ ಒಂದು ನಿಲುವನ್ನು ತೆಗೆದುಕೊಳ್ತೀರಿ ಅನ್ನೋ ಒಂದು ವಿಚಾರದಲ್ಲಿ KJ ಜಾರ್ಜ್ ಅವರು ಅಸಮಾಧಾನಗೊಂಡಿರುವುದು ಸಾಕಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಇದೇ ವಿಚಾರವಾಗಿ ಅವರು CM ಸಿದ್ದರಾಮಯ್ಯನವರ ಬಳಿಯೂ ಸಹ ತಮ್ಮ ಅಳಲನ್ನು ತೋಡ್ಕೊಂಡಿದ್ರು. ಒಂದು ಕೇವಲ ಸಭೆಗೆ ಗೈರಾಗಿರೋ ವಿಚಾರವನ್ನೇ ಇಟ್ಕೊಂಡು ಹಿರಿಯ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋದು ಸರಿಯಲ್ಲ, ಹೀಗಾದ್ರೆ ನಾನು ಇಲಾಖೆಯನ್ನು ಹೇಗೆ ನಡೆಸಲಿ ಅನ್ನೋದ್ರ ಜೊತೆಗೆ ಪಂಕಜ್ ಕುಮಾರ್ ಪಾಂಡೆ ಅವರ ಪರವಾಗಿ KJ ಜಾರ್ಜ್ ಅವರು ಬ್ಯಾಟಿಂಗ್ ಅನ್ನ ಮಾಡಿದ್ರು. ಈ ವಿಚಾರಕ್ಕೆ ಅಸಮಾಧಾನಗೊಂಡು KJ ಜಾರ್ಜ್ ಅವರು ರಾಜೀನಾಮೆಗೆ ಮುಂದಾಗಿದ್ರು ಅನ್ನೋ ಒಂದು ಮಾಹಿತಿಗಳು ಈಗ ಗೊತ್ತಾಗ್ತಾ ಇರುವಂತದ್ದು. ವಿದ್ಯಾ.